ಗಿಚ್ಚಗಿಲಿ ಅಂತ ಹೇಳಿ ಬಂದಾಗ ಅದೆಷ್ಟೋ ಜನ ನಿಮ್ಗೆ ಫ್ಯಾನ್ಸ್ ಇದ್ರಪ್ಪ. ಎಲ್ಲರೂ ಕೂಡ ಅಮೃತಗೆ ಕಾಳು ಹಾಕೋದೇ ಆಯ್ತು. ಯಾರ ಕಾಳಿಗಾದ್ರೂ ಬಿದ್ದಿದ್ದೀರಾ? ಇಲ್ಲ, ಅಮೃತ ಅಷ್ಟು ಬೇಗ ಸಿಗಲ್ಲ. ಯಾರ ಕೈಗೆ ಸಿಕ್ಕಂಗಿರ್ತಾಳೆ, ಆದ್ರೆ ಸಿಗಲ್ಲ. ಅದೇ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿದ್ದೆ ತುಂಬ ಅಚಾನಕ್ಕಾಗಿ. ಸೊ ಅದರಲ್ಲಿ ವಿಲನ್ ಪಾತ್ರಗಳು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾಗಲಿ, ಇಲ್ಲ ನಾನು ಅದನ್ನು ಪರ್ಫಾರ್ಮೆನ್ಸ್ ಮಾಡ್ತಿರೋದಾಗಲಿ, ದಿಸ್ ಆಲ್ ಸೀಮ್ಸ್ ಲೈಕ್ ಒಂಥರ ಆಲ್ರೆಡಿ ಬರ್ದಿಟ್ಟಾಗಿದೆ ಅನಿಸುತ್ತೆ. ಬಟ್ ನಾನು ಏನೇ ಪಾತ್ರ ಮಾಡಿದ್ರು ಅದರಲ್ಲಿ ಮುಳುಗಿ ಅದು ನನ್ನ ಪಾತ್ರ ಅಂದ್ಕೊಂಡೆ ನಾನು ಮಾಡೋದು. ಹಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇರುವಂಥವ್ರು ಗಿಚ್ಚಗಿಲಿ ಸೀಸನ್ 2 ಭಾಗ್ಯಲಕ್ಷ್ಮಿ. ಅದೇ ರೀತಿ ಇದೀಗ ಇವರೊಂದು ಕಲರ್ಸ್ ಕನ್ನಡದ ಮಗಳು ಅಂತಲೇ ಹೇಳ್ಬೋದು. ಇದೀಗ ಭಾರ್ಗವಿ LLB ಅಲ್ಲಿ ವಂದನದ ಮುಖೇನ ಎಲ್ಲರನ್ನು ಕೂಡ ಮಣ್ಣೆರಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೀರಿಯಲ್ ಅಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಮೃತ ಉಪ್ಪರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಐ ಆಮ್ ಗುಡ್. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ನಾನು ಇಂಟ್ರೋದಲ್ಲೇ ಹೇಳಿದೆ ಅದೆಷ್ಟೋ ಜನರಿಗೆ ಮಣ್ಣೆರ್ಚುವ ಕೆಲಸ ಮಾಡ್ತಾ ಇದ್ದಾರೆ ಸೀರಿಯಲ್ ಅಲ್ಲಿ ಅಂತ ಹೇಳಿ. ಯಾಕೆ ಮ್ಯಾಮ್ ಈ ವಿಲನ್ ಕ್ಯಾರೆಕ್ಟರ್, ಅದು ಕೂಡ ಮೊದಲಿಗೆ ಇದೇ ತಗೊಂಡೆ ನಾನು, ಭಾರ್ಗವಿ LLB. ಹೌದು. ಭಾಗ್ಯಲಕ್ಷ್ಮಿಯಲ್ಲಿ ಕನ್ನಿಕಾ ಆಗಿ ಭಾಗ್ಯನಿಗಂತೂ ಮಣ್ಣೆರ್ಚಿದ್ದಾಯ್ತು. ಇದೀಗ ಭಾರ್ಗವಿ LLBಗೆ ಬಂದಿದ್ದೀರಾ. ಸೊ ಏನಿದು ಕತೆ ಅಂತ? ಅಂದರೆ ನನಗೆ ವರ್ಸಟೈಲ್ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಯೂಶ್ವಲಿ ಇವಾಗ ಎಲ್ಲ ಪಾತ್ರದಲ್ಲೂ ತಂದೆ ಆದಂತಹ ಚಾಲೆಂಜಸ್ ಎಲ್ಲ ಕಲಾವಿದರಿಗೂ ಎದುರಾಗುತ್ತೆ. ಬಟ್ ಇವಾಗ ವಿಲನ್ನಾಗಿ ಮಾಡ್ತಾ ಇದ್ದೀವಿ ಅಂದರೆ ನನ್ನ ಪ್ರಕಾರ ಅಲ್ಲಿ ಪರ್ಫಾರ್ಮೆನ್ಸ್ಗೆ ಮತ್ತಷ್ಟು ಸ್ಕೋಪ್ ಇರುತ್ತೆ. ಯಾಕಂದರೆ ಜನಗಳು ನಿಮ್ಮನ್ನು ಇಷ್ಟಪಡಬಹುದು ನಿಮ್ಮ ಆ್ಯಕ್ಟಿಂಗ್ ಮುಖಾಂತರ. ಬಟ್ ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ಈಗ ಜನಗಳು ನನ್ನನ್ನು ಹೇಟ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಅಲ್ಲಿ ಕೂಡ ಕಲಾವಿದೆಯಾಗಿ ನಾನು ಸಕ್ಸೀಡ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಎಲ್ರಿಗೂ ಕೂಡ ನಿಮ್ಮ ಪಾತ್ರ ಅಷ್ಟು ಕನೆಕ್ಟ್ ಆಗಿದೆ. ಸೊ ನನಗೆ ಯೂಶಲಿ ಚಿಕ್ಕವಳಿದ್ದಾಗಿಂದ ಈ ವಿಲನ್ ರೋಲ್ ಮಾಡಬೇಕು ಅನ್ನೋದು ಏನೋ ತಲೆಲಿತ್ತು ನನಗೆ. ಯಾಕಂದರೆ ನಾನು ಸೀರಿಯಲ್ ನೋಡ್ತಾ ಇದ್ದೆ, ಆಗ ವಿಲನ್ ಎಲ್ಲ ಮಾಡೋದು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಅದು ಇಷ್ಟ ನನಗೆ. ನಾನು ಏನಂತಾರೆ ಈ ಮಿರರ್ ಮುಂದೆ ನಿಂತ್ಕೊಂಡು ಅವಾಗೆಲ್ಲ ಮಾಡ್ತಾ ಇದ್ದೆ ಎಕ್ಸ್ಪ್ರೆಷನ್. ಬಟ್ ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಬಟ್ ಅಗೇನ್ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿದ್ದೆ ತುಂಬ ಅಚಾನಕ್ಕಾಗಿ. ಸೊ ಅದರಲ್ಲಿ ವಿಲನ್ ಪಾತ್ರಗಳು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾಗಲಿ, ಇಲ್ಲ ನಾನು ಅದನ್ನು ಪರ್ಫಾರ್ಮೆನ್ಸ್ ಮಾಡ್ತಿರೋದಾಗಲಿ, ದಿಸ್ ಆಲ್ ಸೀಮ್ಸ್ ಲೈಕ್ ಒಂಥರ ಆಲ್ರೆಡಿ ಬರ್ದಿಟ್ಟಾಗಿದೆ ಅನಿಸುತ್ತೆ. ಬಟ್ ನಾನು ಏನೇ ಪಾತ್ರ ಮಾಡಿದ್ರು ಅದರಲ್ಲಿ ಮುಳುಗಿ ಅದು ನನ್ನ ಪಾತ್ರ ಅಂದ್ಕೊಂಡೆ ನಾನು ಮಾಡೋದು. ಸೊ ವಿಲನ್ ಆದರೂ ಪಾಸಿಟಿವ್ ಆದರೂ ಆ ಪಾತ್ರಕ್ಕೆ ನಾವು ಜಸ್ಟಿಸ್ ಕೊಡಲೇಬೇಕು. ಸೊ ಯಾವಾಗಾದರೂ ಜನ ನನ್ನನ್ನು ಹೇಟ್ ಮಾಡ್ತಾ ಇದ್ದಾರೆ ನನ್ನ ಪಾತ್ರದ ಮುಖಾಂತರ ಅಂದರೆ ನನಗಿನ್ನೂ ಖುಷಿ ಆಗುತ್ತೆ. ಯಾಕಂದರೆ ನಾನು ಆ್ಯಕ್ಟ್ರ್ ಆಗಿ ಅವ್ರನ್ನ ಪ್ಲೀಸ್ ಮಾಡಿದ್ದೀನಿ ಅನ್ನೋದು ಒಂದು ಖುಷಿ ಇದೆ ನನಗೆ. ಓಕೆ, ನೆಗೆಟಿವ್ ರೋಲ್ ಅಂತ ಬಂದಾಗ ಅದೆಷ್ಟೋ ಜನ ಹಿಂದೇಟ್ ಹಾಕೋದಿದೆ, ಬೇಡಪ್ಪ ಇದು ನೆಗೆಟಿವ್ ಶೇಡ್, ಎಲ್ಲರೂ ಕೂಡ ಶಾಪ ಹಾಕೋದಿದೆ ಅಂತ ಹೇಳಿ. ಅಮೃತ ಅವ್ರಿಗೆ ಯಾಕೆ ಇದು ನೆಗೆಟಿವ್ ರೋಲ್ ಮಾಡಬೇಕು? ನೀವು ಸಣ್ಣದಿರುವಾಗ ಆಸೆ ಅಂತ ಹೇಳಿದ್ರಿ, ಆದರೆ ಈ ಆಫರ್ ಬರುವಾಗ ಯಾವ ರೀತಿ ಅನಿಸ್ತು ನಿಮಗೆ? ಬಿಕಾಸ್ ಎಲ್ಲ ಪಾತ್ರಗಳಿಗೂ ತನ್ನದೇ ಆದಂತಹ ಏನಂತಾರೆ ಪಾಸಿಟಿವ್ಸ್ ಇರುತ್ತೆ. ಈಗ ನನ್ನ ಪಾತ್ರದ ಪಾಸಿಟಿವ್ ಹೇಳಬೇಕು ಅಂದರೆ ಪರ್ಫಾರ್ಮೆನ್ಸ್ಗೆ ತುಂಬಾ ಸ್ಕೋಪ್ ಇದೆ. ಯಾವುದೇ ನೆಗೆಟಿವ್ ಕ್ಯಾರೆಕ್ಟರ್ ಆದರೂ ಕೂಡ ಜನಗಳು ಇವಳೇನು ಮಾಡ್ತಾಳೆ, ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ. ಎಲ್ಲ ಪಾತ್ರಗಳಿಗೂ ತನ್ನದೇ ಆದಂತಹ ಪ್ರಾಮುಖ್ಯತೆ ಇರುತ್ತೆ. ಬಟ್ ವಿಲನ್ ಅಂತ ಬಂದಾಗ ಜನಗಳು ಒಂದಷ್ಟು ಇನ್ನೂ ಕನೆಕ್ಟೆಡ್ ಆಗಿರ್ತಾರೆ. ಯಾಕಂದರೆ ಇವಳೇನು ಮತ್ತೆ ಹಾಳು ಮಾಡ್ತಾಳೆ, ಅದು ಒಂದು ಸೀರಿಯಲ್ನ ಒಂದು ಪಾತ್ರನ ಕಥೆನ ಆದಷ್ಟು ಏನೋ ಒಂದು ಲೈಫಲ್ಲಿ ಕೂಡ ಏನೋ ಒಂದು ಪಾಸಿಟಿವ್ ಇದ್ದರೆ, ನೆಗೆಟಿವ್ಸ್ ಇದ್ದರೆ ಮಾತ್ರ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಸೀರಿಯಲಲ್ಲಿ ಕೂಡ ಹಾಗೆ ನೆಗೆಟಿವ್ ಇರೋದ್ರಿಂದನೇ ಪಾಸಿಟಿವ್ಗೆ ಇನ್ನೇನು ನೆಕ್ಸ್ಟ್ ಏನು ತೊಂದರೆ ಆಗ್ಬೋದು, ಇಲ್ಲ ಕಥೆಯಲ್ಲಿ ತೊಗೊಂಡೋಗುತ್ತೆ, ಇಲ್ಲ ಹೇಗೆ ಇದರಿಂದ ಈ ಒಂದು ಅಬ್ಸ್ಟ್ಯಾಕಲಿಂದ ಹೊರಗಡೆ ಬರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಸೊ ಈ ಥರ ಪಾತ್ರಗಳು ಮಾಡಿದಾಗ ಇನ್ನು ಮತ್ತಷ್ಟು ನಾರ್ಮಲ್ಗಿಂತ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಯೂಶ್ವಲಿ ವಿಲನ್ ರೋಲ್ಸ್ಗೆಲ್ಲ. ಯಾಕಂದರೆ ತುಂಬ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುತ್ತೆ. ಆಮೇಲೆ ತುಂಬ ಪರ್ಫಾರ್ಮೆನ್ಸ್ ಮಾಡಿಬಿಟ್ಟು ಆಮೇಲೆ ಪಾತ್ರನ ನೀವು ಹೇಗೆ ಬಿಲ್ಡ್ ಮಾಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ಹೇಗೆ ನಿಮ್ಮ ಪರ್ಸ್ನಾಲಿಟಿನ ಅದರಲ್ಲಿ ಬಿಲ್ಡ್ ಮಾಡ್ಕೊಳ್ಳೋದಾಗಲಿ, ನಿಮ್ಮ ಸ್ಟೈಲ್ ಆಗಲಿ, ಎಲ್ಲದನ್ನೂ ನಾವು ತುಂಬಾ ಯೋಚನೆ ಮಾಡಿಬಿಟ್ಟು ಮಾಡಬೇಕಾಗುತ್ತೆ ಅದರಲ್ಲಿ. ನಿಮ್ಮ ಹೇರ್ ಸ್ಟೈಲ್, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್.
ಸೊ ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನನಗೆ ಯೂಶ್ವಲಿ ಈ ಥರ ಚಾಲೆಂಜಿಂಗ್ ಆಗಿರೋ ರೋಲ್ಸ್ ಆಗಲಿ ಇಲ್ಲ ತುಂಬ ಪರ್ಫಾರ್ಮೆನ್ಸ್ ಸ್ಕೋಪ್ ಇರೋ ರೋಲ್ಸ್ ಆಗಲಿ ತುಂಬ ಇಷ್ಟ ನನಗೆ. ಸೊ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ನೋಡಲ್ಲ, ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆಯಾ ಅಂತ ನೋಡ್ತೀನಿ. ಸೊ ನನಗೆ ಭಾರ್ಗವಿ LLB ಅಲ್ಲಿ ಈ ವಂದನ ಆಗಲಿ ಇಲ್ಲ ಭಾಗ್ಯಲಕ್ಷ್ಮಿಯಲ್ಲಿ ಈ ಕನ್ನಿಕಾ ಸೊ ತುಂಬಾ ಸ್ಕೋಪ್ ಕೊಟ್ಟಂತಹ ಪಾತ್ರಗಳು. ಸೊ ಅದರಲ್ಲಿ ಖಂಡಿತವಾಗ್ಲೂ ವಿಲನ್ ಇದು ನೆಗೆಟಿವ್ ಇಲ್ಲ ಇದು ಪಾಸಿಟಿವ್, ಒಂದು ಕಲಾವಿದೆಯಾಗಿ ನೀನು ಅವ್ರನ್ನ ಪ್ಲೀಸ್ ಮಾಡಬಲ್ಯ ಪರ್ಫಾರ್ಮೆನ್ಸಿಂದ ಅನ್ನೋದೊಂದೇ ಮ್ಯಾಟ್ರ್ ಆಗುತ್ತೆ. ಸೊ ಚಾಲೆಂಜಿಂಗ್ ಆಗಿರೋ ರೋಲ್ಸೇ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನಂಗೆ ಯಾವಾಗಲೂ ಇತ್ತು. ಸೊ ನನಗೆ ಖುಷಿಯಿಂದನೇ ನಾನು ಆಕ್ಸೆಪ್ಟ್ ಮಾಡಿದ್ದು. ಓಕೆ, ನಾವು ಭಾಗ್ಯಲಕ್ಷ್ಮಿ ಅಂತ ಹೇಳಿದ್ರಿ, ಕನ್ನಿಕಾ ರೋಲ್. ಆ ರೋಲ್ ನೋಡಿ ಎಲ್ಲಾದ್ರೂ ರೋಡಲ್ಲಿ ಯಾರಾದ್ರೂ ಭಾಗ್ಯಲಕ್ಷ್ಮಿ ಫ್ಯಾನ್ ಸಿಕ್ಕಿ ನಿಮ್ಗೆ ಬೈದದೇನಾದ್ರೂ ಅಂತ ಘಟನೆ ಏನಾದ್ರೂ ನಡೆದಿದ್ಯಾ? ಇಲ್ಲ, ಅಂದ್ರೆ ಏನು ಅಂದ್ರೆ ತುಂಬಾ ಕಡೆ ನಡೆದಿದೆ, ಬಟ್ ಇದು ಡಿಫ್ರೆಂಟ್ ಆಗಿ ನಡೆದಿದೆ. ಯಾವ ಥರ ಅಂದ್ರೆ ಇವಾಗ ಯೂಶ್ವಲಿ ನಾನು ಅವತ್ತು ಟೆಲಿಕಾಸ್ಟ್ ಆಗಿದ್ದ ದಿನಾನೇ ನಾನು ಹೊರಗಡೆ ಯಾವುದೋ ಒಂದು ಚಿಕ್ಕ ಕೆಲಸ ಮನೆ ಪಕ್ಕದಲ್ಲೇ ಹೋಗಿದ್ದೆ. ನಾನು ಏನು ಮೇಕಪ್ ಹಾಕಿರ್ಲಿಲ್ಲ. ಆವಾಗ ಯಾರೋ ಅಂಕಲ್ಲು ನೋಡ್ಬಿಟ್ಟು ಕನಿಕಾ ಅಲ್ವಮ್ಮ ನೀನು ಅಂತ. ನನಗೆ ಶಾಕ್ ಆಯ್ತು, ಯಾಕಂದರೆ ಯೂಶ್ವಲಿ ವಿತ್ ಮೇಕಪ್ ಒಂಥರ ಕಾಣ್ತೀನಿ, ವಿತೌಟ್ ಮೇಕಪ್ ಅಂದರೆ ಜನಗಳಿಗೆ ಡಿಫ್ರೆಂಟ್, ಸ್ವಲ್ಪ ಆದರೂ ಅಂದರೆ ತೀರಾ ಡಿಫ್ರೆನ್ಸ್ ಇರಲ್ಲ, ಜಸ್ಟ್ ಒಂದು ಡಿಫ್ರೆಂಟ್ ಫೇಸ್ ಇರುತ್ತೆ, ಅಷ್ಟು ಬೇಗನೆ ಕಂಡುಹಿಡಿಯಲ್ಲ. ಬಟ್ ಅವ್ರು ಕಂಡುಹಿಡಿದ್ರು. ಆಮೇಲೆ ನಾನು ಇನ್ನೊಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಯಾಕಮ್ಮ ನಮ್ಮ ಭಾಗ್ಯಾಗೆ ಇಷ್ಟು ತೊಂದರೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದಷ್ಟು ಆಂಟಿ ಅವರೆಲ್ಲ ಬಂದು ಅಜ್ಜಿಯಂದ್ರೆಲ್ಲ ಬಂದು ಮಾತಾಡಿದ್ರು. ಸೊ ಅದೇ ಫನ್ನಿ ವೇಯಲ್ಲಿ ತಗೋತೀನಿ. ಬಟ್ ಅದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಜನಗಳಿಗೆ ಎಷ್ಟು ಕನೆಕ್ಷನ್ ಬಿಲ್ಡ್ ಆಗಿರುತ್ತೆ ಒಂದು ಟೆಲಿವಿಷನ್ ಜೊತೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಯಾಕಂದರೆ ನಾವು ಅದನ್ನು ಪಾತ್ರ ಆಗಿ ಮಾಡೋಕ್ಕೆ ಹೋಗ್ತೀವಿ, ಬಟ್ ಜನಗಳು ಅದರಲ್ಲಿ ಇದ್ದು ಜೀವಿಸ್ತಾರೆ. ಓಹೋ ಯಾವ ಪಾತ್ರ ಇದು, ಓಕೆ ಇವ್ರೇನು ಮಾಡ್ತಾರೆ, ಯಾಕಂದ್ರೆ ಅವ್ರು ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ನಾವು ಅವ್ರ ಜೀವನದಲ್ಲಿ ಒಂದು ಭಾಗ ಆಗಿಬಿಟ್ಟಿರ್ತೀವಿ ಸೀರಿಯಲ್ ಮುಖಾಂತರ. ಸೊ ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನೀವು ಆರ್ಟಿಸ್ಟಾಗಿ ಬೇರೆಯವ್ರ ಲೈಫಲ್ಲೂ ಪಾರ್ಟ್ ತೊಗೋತಾ ಇದ್ದೀರಾ, ಆ್ಯಂಡ್ ಬೇರೆಯವರು ನಿಮ್ಮನ್ನು ಇಷ್ಟಪಟ್ಟು ನೋಡ್ತಾರೆ, ಬಂದು ಮಾತಾಡಿಸ್ತಾರೆ ಅಂದರೆ ದಟ್ಸ್ ದ ಬೆಸ್ಟ್ ಗಿಫ್ಟ್ ಅಲ್ವಾ? ಯಾರಿಗಾದರೂ ಎಷ್ಟೊಂದು ಗಿಫ್ಟ್ಸ್ ಇರ್ಬೋದು, ಬಟ್ ಜನಗಳು ಬಂದು ರೆಕಗ್ನೈಸ್ ಮಾಡೋದು, ಮಾತಾಡೋದು, ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್. ನೀವು ನೆಗೆಟಿವ್ ಶೇಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮನೇಲಿ ಹೇಳಿದಾಗ ಮನೇಲಿ ಏನಂದ್ರು? ಇಲ್ಲ, ಆ್ಯಕ್ಚುಲಿ ನಾನು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಬ್ಯಾಕ್ ಬೋನ್ ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ನನ್ನ ಮೇನ್ ಶಕ್ತಿ ಬಂದ್ಬಿಟ್ಟು ನನ್ನ ಅಮ್ಮನೇ ನನ್ನ ಸ್ಟ್ರೆಂತ್ ಎಲ್ಲ. ಸೊ ಅವರು ನನ್ನ ಫಸ್ಟ್ ಜರ್ನಿಯಿಂದ ಹಿಡಿದು ಇಲ್ಲಿವರೆಗೂ ನನ್ನ ಕಂಪ್ಲೀಟಾಗಿ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿಲಿ ನಮ್ಮಪ್ಪ, ನಮ್ಮಣ್ಣ, ಅಣ್ಣನಿಗೆ, ನನಗೆ ಎಲ್ರಿಗೂ ನಮ್ಮಮ್ಮ ಮೇನ್ ಸ್ತಂಭದ ಥರ. ಅವ್ರಿಗೆ ಎಲ್ಲ ಹೇಳ್ಕೊಡ್ತಿರ್ತೀನಿ. ಸೊ ಆಬ್ವಿಯಸ್ಲಿ ಈ ಪ್ರಾಜೆಕ್ಟ್ ಬಂದಾಗಲೂ ಕೂಡ ಐ ಡಿಡ್ ಟೆಲ್ ದೆಮ್. ಅವ್ರಂದ್ರು ಭಾಗ್ಯಲಕ್ಷ್ಮಿಯಲ್ಲಿ ನೀನು ನೆಗೆಟಿವ್ ಆಗಿ ಮಾಡಿದ್ಯಲ್ವಾ, ಓಕೆ ಈ ಭಾರ್ಗವಿ ಇದ್ರಲ್ಲಿ ಕೂಡ ನೆಗೆಟಿವ್. ಸೊ ನಮ್ಮಮ್ಮ ಆರಾಮಾಗಿ ಮಾಡ್ತೀವಿ, ಒಪ್ಕೋ. ಯಾಕಂದರೆ ನಮ್ಮಮ್ಮನಿಗೂ ಇಷ್ಟ ನಾನು ನೆಗೆಟಿವ್ ಮಾಡೋದು, ಯಾಕಂದರೆ ಮಗಳು ಪಾಸಿಟಿವ್ ಸೈಡ್. ಕಣ್ಣು ಅಷ್ಟು ದೊಡ್ಡದಾಗಿ ಥ್ಯಾಂಕ್ ಯು. ಬಟ್ ನಮ್ಮಮ್ಮನಿಗೆ ನಾನು ತುಂಬ ಚಾಲೆಂಜಿಂಗ್ ರೋಲ್ಸ್ ಮಾಡೋದು ಇಷ್ಟ. ಸೊ ಅವ್ರಿಗೂ ಓಕೆ ನೀನು ವಿಲನ್ ಆಗಿ ಮಾಡ್ತಿದ್ಯಾ, ನೀನು ಮಾಡ್ತೀಯ, ನನಗೆ ಆ್ಯಟಿಟ್ಯೂಡ್ ಇದೆ, ಅದನ್ನು ಬಿಲ್ಡ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತೀಯಾ. ಶಿ ನೋ ದಟ್ ಒಬ್ಬೊಬ್ರಿಗೆ ಒಂದೊಂದು ಪಾತ್ರಗಳು ಸೂಟ್ ಆಗುತ್ತೆ. ಅಂದರೆ ನನಗೆ ಪಾಸಿಟಿವ್ ಮಾಡೋದು ಗೊತ್ತು, ನೆಗೆಟಿವ್ ಮಾಡೋದು ಗೊತ್ತು. ಆದ್ರೆ ಜಾಸ್ತಿ ಯಾರಿಗೂ ಅಂಥದ್ದು ಇರಲ್ಲ. ಪಾಸಿಟಿವ್ ಆದ್ರೆ ಪಾಸಿಟಿವ್ ರೋಲ್ಗೆ ಮಾತ್ರ ಸ್ಟಿಕ್ ಆನ್ ಆಗಿರ್ತಾರೆ, ನೆಗೆಟಿವ್ ಆದ್ರೆ ನೆಗೆಟಿವ್ ಮಾತ್ರ. ಸೊ ಯು ಆರ್ ದ ಬ್ಲೆಸ್ಡ್ ಅಂತ ಹೇಳ್ಬೋದು. ಐ ಆಮ್ ಬ್ಲೆಸ್ಡ್ ಇನ್ ಸಚ್ ವೇ. ಅಂದರೆ ನಾನು ಪಾಸಿಟಿವ್ ಮಾಡಿದ್ದೀನಿ, ನೆಗೆಟಿವ್ ಮಾಡಿದ್ದೀನಿ, ಎರಡನ್ನೂ ಸಂಭಾಳಿಸ್ಕೊಂಡು ಹೋಗೋಣ ಅಂತ. ಯಾಕಂದರೆ ನಾವು ಒಂದೇ ಜಾನರ್ಗೆ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಸ್ಟಿಕ್ ಆಗಬಾರ್ದು. ನೆಗೆಟಿವ್ ಬರ್ತಿದೆಯಾ ನೆಗೆಟಿವ್ ಮಾಡೋಣ, ಪಾಸಿಟಿವ್ ಬಂದರೂ ಪಾಸಿಟಿವ್ ಮಾಡೋಣ. ಜಸ್ಟ್ ಆ್ಯಡ್ ಆನ್ ಫಾರ್ ಕಾಮಿಡಿನೂ ಮಾಡ್ತೀರಾ ಅಷ್ಟೇ ಚೆನ್ನಾಗಿ. ಥ್ಯಾಂಕ್ ಯು. ಅದು ಗಿಚ್ಚಿಗಿಲಿ ನನಗೆ ಕಾಮಿಡಿ ಕಳಿಸ್ಕೊಡ್ತು. ನಾನು ಉದಯದಲ್ಲಿ ಒಂದು ಗೌರಿಪುರದ ಗೈಯಳಿ ಅಂತ ಮಾಡಿದೆ, ಅದರಲ್ಲಿ ಕೂಡ ಒಂದು ಪಾಸಿಟಿವ್ ಕಾಮಿಡಿ ಜಾನರೇ. ಭಾಗ್ಯಲಕ್ಷ್ಮಿಯಲ್ಲಿ ನೆಗೆಟಿವ್ ಆಗಿ ಮಾಡಿದೆ, ಈಗ ನೆಗೆಟಿವ್ ಮಾಡ್ತೀನಿ. ಸೊ ನನಗೆ ಒಂಥರ ನೀರಿನ ಥರ ನಾವು ಎಲ್ಲ ಹಾಕಿದ್ರೂ ಕೂಡ ಅದರಲ್ಲಿ ಬೆರ್ತ್ಕೋಬೇಕು, ಆ ಒಂದು ಜಾನರ್ನ ತರಬೇಕು. ಒಂದೇ ಕ್ರಾಫ್ಟ್ಗೆ ನಾವು ಸೀಮಿತ ಆಗಬಾರ್ದು. ಐ ಬಿಲೀವ್ ಇನ್ ದ್ಯಾಟ್. ಸೊ ಇದು ಒಂಥರ ನನಗೆ ಎಕ್ಸ್ಪೆರಿಮೆಂಟ್, ಎಲ್ಲ ಪಾತ್ರಗಳನ್ನ ಮಾಡೋದು ಕೂಡ ಒಂಥರ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್, ಅದೆಷ್ಟೋ ಜನರಿಗೆ ಆಗಿರ್ಬೋದು ಇಟ್ಸ್ ಅ ಕ್ಯೂಟ್ ವಿಲನ್ ಅಂತ ಅಲ್ಲ. ಕ್ಯೂಟಾ ಮ್ಯಾಮ್, ಈಗ ನಿಮಗೆ ಹೇಳಿದ್ರಿ ಪಾಸಿಟಿವ್ ರೋಲು ಮಾಡ್ತಾನೆ, ನೆಗೆಟಿವ್ ರೋಲ್ ಮಾಡ್ತಾನೆ, ಇತ್ತ ಕಾಮಿಡಿ ರೋಲ್. ಗಿಚ್ಚಗಿಲಿಗಿಲಿ ನಿಮ್ಮ ಲೈಫಲ್ಲಿ ಎಷ್ಟು ಟರ್ನಿಂಗ್ ಪಾಯಿಂಟ್ ಸಿಕ್ತು? ಗಿಚ್ಚಿಗಿಲಿಗಿಲಿ ಅಗೇನ್ ನನ್ನ ಲೈಫನ್ನೇ ಆಲ್ಮೋಸ್ಟ್ ನನ್ನ ಟರ್ನ್ ಮಾಡಿರೋ ಒಂದು ಈವೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಕಾರ್ಯಕ್ರಮ.
ಆ್ಯಂಡ್ ಅಫ್ಕೋರ್ಸ್ ನಾನು ಕಲರ್ಸ್ ಕನ್ನಡಗೆ, ಪ್ರಕಾಶ್ ಸರ್, ಪ್ರಭಾ ಮ್ಯಾಮ್ಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಇದು ಹೇಗೆ ಅಂದರೆ ನಾನು ಬೆಂಗಳೂರಿಗೆ ಬಂದಿದ್ದೆ ನಾನು ಜರ್ನಲಿಸ್ಟ್ ಆಗಬೇಕು ಅಂತ. ಸೊ ಐ ಡಿಡ್ ಮೈ ಜರ್ನಲಿಸಮ್ ಇನ್ ಮಾಸ್ ಕಾಮ್ ಅಟ್ ದಯಾನಂದ್ ಸಾಗರ್. ಅದು ಮುಗಿದ ನಂತರ ನನಗೆ ಅದರಲ್ಲೇ ನಾನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಬಟ್ ಏನಾಯಿತು ಅಂದರೆ ನಾನು 2 months ಇಂಟರ್ನ್ಶಿಪ್ ಕೂಡ ಮಾಡಿದೆ. ಆ ಮೀನ್ ವೈಲಲ್ಲಿ ನನಗೆ ಒಂದು ಆಫರ್ ಬಂತು, ನಾನು ಆ್ಯಂಕರಿಂಗ್ ಮಾಡೋಕ್ಕೆ ಒಂದು ಈ ಚಾನಲ್ಗೆ. ಆ ಚಾನಲಲ್ಲಿ ಸಿರಿ ಕನ್ನಡ ಅಂತ, ಆ ಚಾನಲಲ್ಲಿ ಐ ಡೆಡ್ ಕಾಮಿಡಿ ಶೋಗೆ ಆಂಕರಿಂಗ್ ಆಗಿ ಮಾಡಿದ್ದೀರಾ. ಕಾಮಿಡಿ ಕ್ಲಬ್ ಅಂತ ಐ ಡೆಡ್ ಹೋಸ್ಟಿಂಗ್ ದೇ. ಅದಾದ ನಂತರ ನನಗೆ ಆ ಒಂದು ಕಾರ್ಯಕ್ರಮನ ನೋಡಿಬಿಟ್ಟು ನನಗೆ ಒಂದು ಕಾಲ್ ಬಂತು, ಈ ಥರ ನೀವು ಬಂದು ಅಟೆಂಡ್ ಆಗಬೇಕು ಅಂತ ಆಡಿಷನ್ಗೆ, ಕಿಚ್ಚಗಿಲಿಗೆ. ಸೊ ನನಗೆ ಐಡಿಯಾನೇ ಇಲ್ಲ ರಿಯಾಲಿಟಿ ಶೋ ಏನು, ಹೇಗೆ ವರ್ಕ್ ಆಗುತ್ತೆ, ಬಿಕಾಸ್ ನಾನು ಆ್ಯಂಕರಿಂಗಲ್ಲಿದ್ದೀನಿ ಆ್ಯಂಡ್ ಆ್ಯಕ್ಟಿಂಗ್ ಅಂತ ಇದ್ದಾರೆ, ಕಾಮಿಡಿ ಅಂತ ಹೇಳ್ತಾ ಇದ್ದಾರೆ. ನನಗೆ ತುಂಬ ಕನ್ಫ್ಯೂಸ್ ಇತ್ತು. ಬಟ್ ಅಲ್ಲಿ ಹೋದ ಮೇಲೆ ಒಂದು ಆಡಿಷನ್ ಎಲ್ಲ ಆದಮೇಲೆ ತುಂಬ ಜನ ಬಂದಿದ್ರು. ಆ ಜನಗಳ ನಡುವೆ ನಾನು ಓವರ್ ನೈಟ್, ನಾಳೆ ಶೂಟ್ ಇದೆ ಅಂದರೆ ಇವತ್ತು ನೈಟ್ ನಾನು ಸೆಲೆಕ್ಟ್ ಆಗಿರೋದು. ಸೊ ಸೆಲೆಕ್ಟ್ ಆಗಿಬಿಟ್ಟು ನಂಗೆ ಆವಾಗಲೇ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೇಳಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ ನಾಳೆ ಬೆಳಗ್ಗೆ 5 ಗಂಟೆಗೆ ನಂಗೆ ನೈಟೆಲ್ಲ ನಿದ್ರೆನೇ ಇಲ್ಲ, ಆ ಒಂದು ಎಕ್ಸೈಟ್ಮೆಂಟ್ಗೆ, ಟೆನ್ಷನ್ಗೆ. ಸೊ ನಾನು ಏನು ಮಾಡ್ತಾ ಅಂದರೆ ದೊಡ್ಡ ಕಾರ್ಯಕ್ರಮ ಸಿಕ್ಕಿದೆ ಅನ್ನೋ ಖುಷಿಗಿಂತ ದೊಡ್ಡ ಜವಾಬ್ದಾರಿ ಕೂಡ ಹೌದು. ಯಾವುದೋ ಒಂದು ನಿಮಗೆ ಪಾತ್ರ ಸಿಕ್ಕಿದೆ, ಎಲ್ಲ ಒಂದು ನೀವು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದರೆ ನೀವು ಎಷ್ಟು 100% ಕೊಡಬೇಕು ಅದಕ್ಕೆ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿರುತ್ತೆ. ಸೊ ನೆಕ್ಸ್ಟ್ ಡೇ 8 ಗಂಟೆಗೆ ನೈಟ್ ನಂದು ಶಾರ್ಟ್ ಇದ್ದಿದ್ದು ಡೈರೆಕ್ಟಾಗಿ. ನಾನು ನೈಟೆಲ್ಲ ನಿದ್ರೆ ಮಾಡಿರಲಿಲ್ಲ. ಸೊ ಅದು ಮುಗಿದ ನಂತರ ಅಂದರೆ ಬರ್ತಾ 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 ನನಗೆ ಎಲ್ಲ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಹೀಗೆ ಕ್ಯಾಮ್ರಾ ವರ್ಕ್ ಇರುತ್ತೆ, ಓಕೆ ಇದು ಸೆಟ್ಟು, ಈ ಥರ ಇದು ಕಂಟೆಂಟು, ಇಲ್ಲ ಇದು ಪರ್ಫಾರ್ಮೆನ್ಸ್ ಇರಬೇಕು, ಎಲ್ಲ ತುಂಬ ಕಲಿಸ್ಕೊಡ್ತು. ಸೊ ಆ ಕಾರ್ಯಕ್ರಮ ನನ್ನ ಮೊದಲನೆಯ ಮೈಲಿಗಲ್ಲು ಅಂತ ಹೇಳಿದರೆ ತಪ್ಪಾಗಲ್ಲ. ನನ್ನ ಫಸ್ಟ್ ಸ್ಟೇಜ್ ಅದು ತುಂಬ ಹೇಳ್ಕೊಡ್ತು. ಆ್ಯಂಡ್ ಕಲರ್ಸ್ ಕನ್ನಡ ಕೂಡ ಇಟ್ ಇಸ್ ಆಲ್ವೇಸ್ ಲೈಕ್ ಗಿವನ್ ಮೀ ಅ ಗುಡ್ ಅಂದರೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ಕಲರ್ಸ್ ಕನ್ನಡ. ಆ್ಯಂಡ್ ಅದ ನಂತರ ನನಗೆ ಸ್ಕ್ರೀನ್ ಅಂದರೆ ಏನು, ಯಾಕಂದರೆ ನೀವೊಂದು ದೊಡ್ಡ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿದ್ರು ಆ ಒಂದು ಬೇಸಿಕ್ಸ್ ಗೊತ್ತಿರುತ್ತೆ. ಸೊ ಅದು ನನ್ನ ಒಂದು ಪಾಠಶಾಲೆ ಅಂತ ಹೇಳಿದರೆ ತಪ್ಪಾಗಲ್ಲ. ಅಲ್ಲಿಂದ ನಾನು ಒಂದು ಮಗು ಕಲ್ತ್ಕೊಂಡೇನೋ ಅಲ್ಲಿಂದ ಕಲ್ತ್ಕೊಂಡು ಬಂದು ಓಕೆ ಬೇರೆ ಒಂದು ಕಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೆ ಅಂತ ಹೇಳಿದರೆ ತಪ್ಪಾಗಲ್ಲ ಅಷ್ಟೇ. ಗಿಚ್ಚಗಿಲಿ ಅಂತ ಹೇಳಿ ಬಂದಾಗ ಅದೆಷ್ಟೋ ಜನ ನಿಮ್ಗೆ ಫ್ಯಾನ್ಸ್ ಇದ್ರಪ್ಪ, ಎಲ್ಲರೂ ಕೂಡ ಅಮೃತಗೆ ಕಾಳು ಹಾಕೋದೇ ಆಯ್ತು. ಯಾರ ಕಾಳಿಗಾದ್ರೂ ಬಿದ್ದಿದ್ದೀರಾ? ಅಂದ್ರೆ ಅದೇ ಅಮೃತಕ್ಕಾಗಿ ಹೋರಾಟ ನಡೀತಿತ್ತು ಅಲ್ಲಿ. ಚಂದ್ರಪ್ರಭಾ ಪಾಪ ಮದ್ವೆನ ಆಗಲ್ಲ. ಇಲ್ಲ ಅಂದ್ರೆ ಅಮೃತಕ್ಕಾಗಿ ಹೋರಾಟದಲ್ಲೇ ಅವರಿಬ್ರು ವಾರ್ ಮಾಡ್ತಾನೇ ಹೋದ್ರು. ನಾನು ಅದು ಶೋ ಎಂಡ್ ತನಕ ಪಾಪ ಅವ್ರನ್ನ ವಾರಲ್ಲಿ ಇಟ್ಟಿದ್ರು. ಅದು ಅಂದ್ರೆ ನೀವು ನೋಡಿದ ಪ್ರಕಾರ ಎವ್ರಿ ಒನ್ ಎಂಜಾಯ್ಡ್ ಇಟ್, ಎಲ್ಲರೂ ಖುಷಿ ಪಟ್ರು. ಆದ್ರೂ ಅಮೃತ ಪಾಪ ಯಾರಿಗೂ ಸಿಗ್ಲಿಲ್ಲ, ಹೋರಾಟ ಮಾಡಿದ್ದೆ ಬಂತು. ಇಲ್ಲ, ಅಮೃತ ಅಷ್ಟು ಬೇಗ ಸಿಗಲ್ಲ ಯಾರ ಕೈಗೆ. ಸಿಕ್ಕಂಗಿರ್ತಾಳೆ ಆದ್ರೆ ಸಿಗಲ್ಲ. ಅದು ಒಂಥರ ಹೋಲ್ಸಮ್ ಗುಡ್ ಎನರ್ಜಿ. ನಾನು ಅದನ್ನ ಎಕ್ಸ್ಪೀರಿಯನ್ಸ್ನ ತುಂಬ ಎಂಜಾಯ್ ಮಾಡಿದೆ. ಅಂದರೆ ಅಲ್ಲಿ ತುಂಬ ಫನ್ ಇತ್ತು, ಕಲಿಯೋದಿತ್ತು. ತುಂಬ ಹಿಂದ್ಗಡೆ ಕಷ್ಟ ಅಂದರೆ ಕಲಿಯೋದು ತುಂಬ ಅಲ್ಲಿ ಏನಂದರೆ ನಮಗೆ ಲೇಟ್ ನೈಟ್ಸ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಇರ್ತಾಯಿತ್ತು. ನಾಳೆ ಅಂದರೆ 1 week ಖಂಡಿತವಾಗ್ಲೂ ರಿಹರ್ಸಲ್ ಮಾಡಿಸ್ತಾಯಿದ್ರು. ಆ ಭಯ, ಆ ಟೆನ್ಷನ್, ಆ ಒಂದು ಸ್ಟ್ರಗಲ್ ಎಲ್ಲರಿಗೂ ಅಂದರೆ ಎಲ್ಲ ಅವ್ರವ್ರ ಹಾರ್ಡ್ ವರ್ಕಿಗೆ ಎಲ್ಲ ಪ್ರತಿಫಲ ಸಿಗುತ್ತೆ. ಸೊ ಆ ಒಂದು ಶೋಯಿಂದ ನಂಗೆ ಒಳ್ಳೆಯ ಹೆಸರು ಸಿಕ್ಕಿದೆ ಬಿಕಾಸ್ ಆಫ್ ದ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಐ ಪುಟ್ ಇನ್ ಆ್ಯಂಡ್ ಆಲ್ಸೋ ಎವ್ರಿ ಒನ್ ಸಪೋರ್ಟೆಡ್ ಮೀ. ಖುಷಿ ಇದೆ ನನಗೆ. ಆ ಶೋ ಅಲ್ಲಿ ಶ್ರುತಿ ಮ್ಯಾಮ್ ಮತ್ತೆ ಸಾಧು ಸರ್ ಇದ್ರು. ಸೊ ಅವರಿಂದ ನಿಮಗೆ ಬಂದಿರುವಂತಹ ಬೆಸ್ಟ್ ಯಾವುದಾದ್ರೂ ಒಂದು ವಿಶಸ್ ಏನಾದರೂ ಇದೆಯಾ, ಕಾಂಪ್ಲಿಮೆಂಟ್ ಏನಾದರೂ? ಅಂದರೆ ನಾನು ಯೂಶ್ವಲಿ ಇವಾಗ ಒಂದು ನನ್ನನ್ನು ಬ್ಯೂಟಿಫುಲ್ ಆಗಿ ನಾನು ಎಷ್ಟೋ ಒಂದು ಸ್ಕಿತ್ತಲ್ಲೆಲ್ಲ ನನ್ನನ್ನು ಆ ಥರ ಏನೋ ತೋರಿಸ್ತಾ ಇದ್ರು, ಚೆನ್ನಾಗಿರೋ ಹೆಂಡತಿ ಎಲ್ಲ ಚೆನ್ನಾಗಿರೋ ಹುಡುಗಿ ಆ ಥರ ಫನ್ನಾಗಿ ಮಾಡ್ತಾಯಿದ್ರು. ಬಟ್ ಒಂದ್ಸಲ ನಾನೊಂದು ಹಳ್ಳಿ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಆ ಒಂದು ಹಳ್ಳಿ ಕ್ಯಾರೆಕ್ಟ್ರಿಗೆ ತುಂಬ ರಗಡಾಗಿ ತುಂಬ ದೇಸಿಯಾಗಿ ಮಾಡಬೇಕಾಗಿತ್ತು. ನಾನು ಈ ಒಂದು ಇಮೇಜ್ ಅಂದರೆ ಒಂದು ಗ್ಲಾಮರಸ್ ಗೊಂಬೆ ಆಗಲಿ ಇಲ್ಲ ಬ್ಯೂಟಿಫುಲ್ ಹುಡುಗಿ ಆ ಒಂದು ಇಮೇಜ್ ಬಿಟ್ಬಿಟ್ಟು ಐ ಹ್ಯಾಡ್ ಟು ಪರ್ಫಾರ್ಮ್ ದ್ಯಾಟ್ ಹಳ್ಳಿ ಹುಡುಗಿ ಪಾತ್ರಕ್ಕೆ ಮಾಡಬೇಕಿತ್ತು. ಅದನ್ನು ನೋಡಿಬಿಟ್ಟು ಶ್ರುತಿ ಮ್ಯಾಮ್ ತುಂಬ ಖುಷಿಪಟ್ಟರು. ಸೊ ವರ್ಸಟೈಲ್ ಆಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಆ್ಯಂಡ್ ಸಾಧು ಸರ್ ಏನು ಅಂದರೆ
ಆ, ಒಂದು ಒಬ್ಬರನ್ನ ನನಗೆ ಅವ್ರು ಕೊಟ್ಟಷ್ಟು ಕಾಂಪ್ಲಿಮೆಂಟ್ ಯಾರು ಕೊಟ್ಟಿರಲಿಲ್ಲ ಆನ್ ಸ್ಕ್ರೀನಲ್ಲಿ. ಸೊ ಇಷ್ಟು ಅಂದರೆ ಇಷ್ಟು ಗಿವ್ ಕಾಂಪ್ಲಿಮೆಂಟ್ಸ್, ತುಂಬ ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾಡ್ತೀರಾ, ಅದನ್ನ ಓಪನ್ ಆಗಿ ಅವರೆಲ್ಲ ಹೇಳ್ತಾ ಇದ್ರು, ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ. ಸೊ ಇವಾಗ ಯಾರೇ ಒಬ್ಬರು ಕಾಂಪ್ಲಿಮೆಂಟ್ ಕೊಟ್ಟರು ಹೆಣ್ಮಕ್ಳಾಗಿ ಎಲ್ರಿಗೂ ಖುಷಿ ಆಗುತ್ತೆ. ಖುಷಿ ಆಗಲ್ಲ ಅಂದರೆ ತಪ್ಪಾಗುತ್ತೆ, ಬಟ್ ಅದು ಒಂದು ಅವರು ಅಂದರೆ ಅವ್ರು ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಸೊ ಆದರೂ ಅವರು ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಿದ್ದು ತುಂಬ ಖುಷಿ ಆಗ್ತಾ ಇದೆ. ಅಲ್ಲ, ಅಮೃತ ಅವ್ರು ಮಾತಾಡುವಾಗ ಹೇಳಿದ್ರು, ನಾನು ಸಿಗ್ತಾನೆ ಅಷ್ಟರಲ್ಲೇ ಹೋಗ್ತಾನೆ ಅಂತ ಹೇಳಿ. ಸೊ ಅಮೃತ ಅವರ ಲೈಫಲ್ಲಿ ಬರುವಂತ ಹುಡುಗ ಯಾವ ರೀತಿ ಇರಬೇಕು? ನನ್ನ ಲೈಫಲ್ಲಿ ಬರೋ ಹುಡುಗ ನನಗೆ ಇವಾಗ ನಾವು ಜನರಲಿ ಎಲ್ಲ ಹುಡುಗರಿಗೆ ಒಂದು ಡ್ರೀಮ್ ಬಾಯ್ ಅಂತ ಇರುತ್ತೆ. ಅಂದರೆ ನಮಗೆ ಗೊತ್ತು, ಓಕೆ ಈ ಹಿಂಗೆ ಎಕ್ಸಾಕ್ಟ್ಲಿ ಇರಲ್ಲ ಅಂತ, ಬಟ್ ಎಲ್ರಿಗೂ ಆಸೆ ಇರುತ್ತೆ. ನನ್ನನ್ನು ಕೇಳಿದರೆ ತುಂಬ ರೆಸ್ಪಾನ್ಸಿಬಲ್ ಆಗಿರಬೇಕು, ಸೀರಿಯಸ್ ಆಗಿರಬೇಕು. ಯಾವ ಥರ ಅಂದರೆ ಮುಖ ಊದಿಸ್ಕೊಂಡಲ್ಲ, ಬಟ್ ಲೈಫ್ ಬಗ್ಗೆ, ಅವನ ಗೋಲ್ಸ್ ಬಗ್ಗೆ ಆಗಲಿ, ಇಲ್ಲ ಒಂದು ಜವಾಬ್ದಾರಿ ಇರೋ ಹುಡುಗ ಯೂಶ್ವಲಿ ಹುಡುಗಿರಿಗೆ ತುಂಬ ಇಷ್ಟ ಆಗ್ತಾನೆ. ಸೊ ನನಗೆ ಪರ್ಸ್ನಲಿ ತುಂಬ ಜವಾಬ್ದಾರಿ ಇರೋ ಹುಡುಗ, ಹಾಗೆ ತುಂಬ ಡಿಸಿಪ್ಲೈನ್ ಲೈಫ್. ಡಿಸಿಪ್ಲೈನ್ ಅಂದರೆ ಮತ್ತೆ ರಾಂಗ್ ಮಿಸ್ಕನ್ಸೆಪ್ಷನ್ ಇದೆ. ನಾಟ್ ದ್ಯಾಟ್ ಅವನು ಈ ಟೈಮಲ್ಲಿ ಆ ಥರ ಅಲ್ಲ, ಜವಾಬ್ದಾರಿ ಇರಬೇಕು. ಆ್ಯಂಡ್ ಆಯಾ ಟೈಮ್ಗೆ ಏನೇನು ಮಾಡಬೇಕು ಅನ್ನೋದು ಒಂದು ಇರಬೇಕು. ಆಮೇಲೆ ಲೈಫ್ ಬಗ್ಗೆ ಸೀರಿಯಸ್ ಆಗಿರಬೇಕು. ಅವನು ಒಂದು ಇಫ್ ಹೀಸ್ ಬಿಹೈಂಡ್ ಹಿಸ್ ಗೋಲ್, ಅವನು ಒಂದು ಗೋಲ್ನ ಚೇಸ್ ಮಾಡ್ತಿರ್ಬೇಕು. ನಾನು ನನ್ನ ಗೋಲ್ನ ಚೇಸ್ ಮಾಡಿದ್ರೆ ಒಂದು ಗ್ರೋತ್ ಅನ್ನೋದು ಇರಬೇಕು ಯಾವುದೇ ಒಂದು ಸಂಬಂಧದಲ್ಲಿ. ಇಲ್ಲ ನಿಮ್ಮ ಪಾರ್ಟ್ನರಿಂದ ನೀವು ಮೋಟಿವೇಟ್ ಆಗಬೇಕು ಇನ್ನೂ ಅಚೀವ್ ಮಾಡೋಕ್ಕೆ. ಸೊ ಆ ಥರ ಸೀರಿಯಸ್ ಆಗಿರೋ ಹುಡುಗ, ಲೈಫ್ ಬಗ್ಗೆ ಆಗಲಿ ಫ್ಯಾಮ್ಲಿ ಬಗ್ಗೆ ಆಗಲಿ, ಅವ್ರು ನನಗೆ ಅಂದರೆ ಆ ಥರದವರು ಐ ಆಮ್ ಲುಕಿಂಗ್. ಅದು ಅಗೇನ್ ಗೊತ್ತಿಲ್ಲ, ನಮ್ಮ ಎಲ್ಲರೂ ಕೂಡ ಅಪ್ಲಿಕೇಶನ್ ರೆಡಿ ಆಗ್ತಾರೆ ಹಾಗಾದ್ರೆ. ಇಲ್ಲ, ಅದು ಅಂದರೆ ಅಪ್ಪ ಅಮ್ಮನ ಆಯ್ಕೆ. ಬಟ್ ಆ ಒಂದು ಪ್ರಾಸೆಸ್ಸಲ್ಲಿ ಅಗೇನ್ ಅಪ್ಪ ಅಮ್ಮನೇ ಹೇಳಿದ್ದು ನಾನು ನೋಡೋದು. ಬಟ್ ಅದ್ರ ಬಗ್ಗೆ ಇನ್ನೂ ಅಷ್ಟು ಯೋಚನೆ ಮಾಡಿಲ್ಲ. ಈ ಥರ ಕ್ವಾಲಿಟೀಸ್ ಇದ್ರೆ ಒಳ್ಳೇದು ಅಂದ್ಕೊಂಡಿದ್ದೀನಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಓಕೆ ಮ್ಯಾಮ್, ಲೈಫ್ ಅಂತ ಬಂದಾಗ ಏಳು ಬೀಳು ಅನ್ನುವಂಥದ್ದು ಇದ್ದೇ ಇರುತ್ತೆ. ನೀವೇನಾದರೂ ಲವ್ ಅಲ್ಲಿ ಎದ್ದು ಬಿದ್ದದ್ದೇನಾದರೂ ಇದೆಯಾ? ಇಲ್ಲ, ಅಂದರೆ ಆನೆಸ್ಟ್ಲಿ ಇವಾಗ ಎಲ್ರಿಗೂ ಲೈಫಲ್ಲಿ ಲವ್ ಅನ್ನೋದು ಆಗಿರುತ್ತೆ. ತನ್ನದೇ ಆದಂತಹ ನೋವು ಕಂಡಿರ್ತಾರೆ. ಬಟ್ ಯೂಶ್ವಲಿ ಕ್ರಶ್ ಎಲ್ಲ ಆಗಿದೆ. ನಾನು ಚಿಕ್ಕವಳಿದ್ದಾಗಿಂದ ವೆರಿ ಪ್ರೊಟೆಕ್ಟೆಡ್ ಚೈಲ್ಡ್. ಅಂದರೆ ಒಂದು ಪಾಸಿಟಿವ್ ಸೈಡಲ್ಲಿ ಹೇಳಬೇಕು ಅಂದರೆ ನಾನು ಬೆಳೆದಿದ್ದೆ ಹಾಗೆ ಎಲ್ಲ ವಿಷಯಕ್ಕೂ. ಇವಾಗ ನಮ್ಮ ಪೇರೆಂಟ್ಸ್ ಆ ಒಂದು ಚೌಕಟ್ಟಲ್ಲಿ ಬೆಳೆಸಿದ್ದು ನಮ್ಮನ್ನು. ಡಿಪೆಂಡ್ ಆಗಿದ್ರೆ ಎಲ್ಲದಕ್ಕೂ ಡಿಪೆಂಡ್ ಆಗಿದೆ. ಬಟ್ ಅವ್ರು ಹಾಗೆ ನನ್ನ ಇಂಡಿಪೆಂಡೆಂಟ್ ಆಗಿರೋದು ಹೇಳ್ಕೊಟ್ಟಿದ್ದಾರೆ. ನನ್ನ ಆಯ್ಕೆಗಳು ನಾನೇ ತಗೋಬೇಕು, ಇಲ್ಲ ಒಬ್ಬಳೇ ಇರಬೇಕು, ಇಲ್ಲ ಎಲ್ಲೋ ಒಂದು ಇವಾಗ ಎಲ್ಲೋ ಹೋಗಿರ್ತೀವಿ ನಾವು ಒಂದು ಪ್ರಾಜೆಕ್ಟ್ಗೋಸ್ಕರ, ಅಲ್ಲಿ ಹೇಗೆ ಒಬ್ಬಳೇ ಇರಬೇಕು, ಹೇಗೆ ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಅಂದರೆ ಅವ್ರ ಚೌಕಟ್ಟೆಲ್ಲ ಹೇಳ್ಕೊಟ್ಟಿದ್ದು ಉಂಟು. ಸೊ ನಾನು ಏನೇ ಲೈಫಲ್ಲಿ ಡಿಸಿಷನ್ ತೊಗೊಂಡ್ರು ನಮ್ಮಮ್ಮನೇ ಕೇಳಿ ತಗೊಳ್ಳೋದು, ನಮ್ಮ ಪೇರೆಂಟ್ಸ್ನ ಕೇಳಿ ತಗೊಳ್ಳೋದು. ಸೊ ಅದಕ್ಕೆಲ್ಲ ಟೈಮೇ ಇರಲಿಲ್ಲ. ಬಿಕಾಸ್ ನಾವು ಚಿಕ್ಕವರಿದ್ದಾಗಿಂದ ನಾವು ಸಂಗೀತದಲ್ಲಿ ತುಂಬ ನಿರತರಾಗಿದ್ವಿ. ನಾನು ನಮ್ಮಣ್ಣ ವಿದ್ವತ್ ಮಾಡಿದ್ದು ಕ್ಲಾಸಿಕಲಲ್ಲಿ. ಸೊ ಅದರಲ್ಲಿ ಆ ಒಂದು ಈವೆಂಟ್ಸಲ್ಲಿ ಬ್ಯುಸಿ ಇದ್ವಿ. ಆ್ಯಂಡ್ ಅದರಿಂದ ಬಂದಮೇಲೆ ನನಗೆ ಜರ್ನಲಿಸಮ್ ಕಡೆ ತುಂಬ ಒಲವಿತ್ತು. ಅದಾದಮೇಲೆ ನನಗೆ ಈ ಕಡೆ ಕರ್ಕೊಂಡೋಯ್ತು. ಸೊ ಈ ಒಂದು ಪ್ರಾಸೆಸ್ಸಲ್ಲಿ ನನ್ನ ಓನ್ಲಿ ಮುಖ್ಯ ಇಂಟೆನ್ಷನ್ ಏನಿತ್ತು ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, ಅಯ್ಯೋ ಇನ್ನೇನು ಅಂದರೆ ಅದೇ ನಮ್ಮ ತಲೆಯಲ್ಲಿ ಇರುತ್ತೆ ಹೊರತು ಇದಕ್ಕೆಲ್ಲ ಸಮಯ ಅಷ್ಟು ಸಿಕ್ಕಿಲ್ಲ. ಯಾಕೆಂದರೆ ಏನೇ ಮಾಡಿದ್ರು ಅದರಿಂದ ಯೂಸ್ಫುಲ್ ಆಗಿರಬೇಕು. ಸೊ ಅಂದರೆ ಅಫ್ಕೋರ್ಸ್ ಪ್ರೀತಿ ಅನ್ನೋದು ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಎಲ್ರಿಗೂ ಇಷ್ಟ. ಬಟ್ ಅದು ನನ್ನ ಲೈಫಲ್ಲಿ ಇನ್ನೂ ಆಗಿಲ್ಲ. ಇನ್ನು ಆಗುತ್ತೆ ಇಲ್ಲ, ಗೊತ್ತಿಲ್ಲ. ಅದು ನಾನು ಅಂದ್ಕೊಂಡಿರೋ ಆ ಒಂದು ಕ್ವಾಲಿಟೀಸ್ ಇದ್ರೆ ಅದು ಅಪ್ಪ ಅಮ್ಮ. ಅಲ್ಲ, ಅಮೃತ ಅವ್ರಿಗೆ ಎಷ್ಟು ವರ್ಷ ಎಲ್ಲ ಹೇಳಿ? ಎಷ್ಟು ವರ್ಷ ಮ್ಯಾಮ್ ನಿಮಗೆ? ಇಲ್ಲ, ನಾನು ಮೊನ್ನೆ ತಾನೇ ಹುಟ್ಟೆ, ಇವಾಗ ದೊಡ್ಡೊಳಗೆ. ಅದೇ ಹುಡುಗರ ಹತ್ರ ಎಷ್ಟು ಸಂಬಳ ಅಂತ ಕೇಳಬಾರ್ದಂತೆ, ಹುಡುಗಿಯರ ಹತ್ರ ಎಷ್ಟು ವಯಸ್ಸು ಅಂತ ಕೇಳಬಾರ್ದಂತೆ. ಹೌದು ಹೌದು ಹೌದು. ಅಂದರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೋದು. ನಾನು ಚಿಕ್ಕವಳಿದ್ದಾಗಲೇ ಯಾವಾಗ ಇನ್ನೂ ಈ ಸುವರ್ಣ ಇದೆಲ್ಲ ನೋಡ್ಕೊಂಡು ನಾನು ಬೆಳೆದಿರೋದು. ಸೊ ರೀಸೆಂಟಾಗಿ ನಂದು ಗ್ರ್ಯಾಜುಯೇಷನ್ ಆಗಿರೋದು, ಕಾಲೇಜ್ ಮುಗಿಸ್ಕೊಂಡು ಬಂದಿರೋದು. ನಾಟ್ ದ್ಯಾಟ್ ಏಜ್. ಇಲ್ಲ ಇಲ್ಲ ಅಲ್ಲ, ಏಜ್ಡ್ ಅಂತ ಯಾರು ಹೇಳಿಲ್ಲ. ಇಲ್ಲ, ನಾನು ಅಂದರೆ ಮೊನ್ನೆ ನಂದು ಗ್ರ್ಯಾಜುಯೇಷನ್ ಮುಗ್ದಿರೋದು. ಸೊ ನಾನು ಇವಾಗ ಬಂದಿರೋದು. ಬಟ್ ಇಷ್ಟೋ ಒಂದು ಕಾಲಘಟ್ಟದಲ್ಲೇ ನನಗೆ ನನ್ನ ಪರಿಶ್ರಮಕ್ಕೆ ಅವಕಾಶಗಳು ಬರ್ತಾ ಇರೋದು, ಇಲ್ಲ ನಾನು ಅದರಿಂದ ನಿರೂಪಿಸ್ಕೊಳ್ತಾ ಇರೋದು ನನ್ನ ಭಾಗ್ಯ ಅಂತ ಹೇಳಿದರೆ ತಪ್ಪಾಗಲ್ಲ. ಓಕೆ,
ಬಳ್ಳಾರಿಯಿಂದ ಬೆಂಗಳೂರಿಗೆ ಅಮೃತ ಅವರ ಪಯಣ ಸಾಗ್ತಾ ಇದೆ. ಸೊ ಜರ್ನಲಿಸ್ಟ್ ಆಗ್ಬೇಕನ್ನುವಂತಹ ಕನ್ಸು, ಆ ಕನ್ಸು ಈಗ ಬೇರೆ ಕಡೆ ಆಕ್ಟರ್ ಆಗ್ತಾ ಇದ್ದೀರಾ. ಸೊ ಈ ಎಲ್ಲ ಒಂದು ಜರ್ನಲಿಸ್ಟ್ಗೆ ತಿರುವು, ಆಕ್ಟರ್ನ ತಿರುವು ಯಾವ ರೀತಿ ಸಿಕ್ತು ನಿಮ್ಗೆ ಅಂತ ಹೇಳಿ. ಅಂದರೆ ಅದೇ ನಾನು ಮುಗಿಸ್ಕೊಂಡು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ನಾನು ಒಂದು ಚಾನೆಲಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ. ನಾನು ಪ್ರಿಂಟ್ ಮೀಡಿಯಾದಲ್ಲೆಲ್ಲ ಸ್ಟೋರೀಸ್ ಎಲ್ಲ ಕವರ್ ಮಾಡ್ತಾ ಇದ್ದೆ. ನನಗೆ ಐಡಿಯಾನೂ ಇರಲಿಲ್ಲ, ಯಾಕೆಂದರೆ ಮನೆ ಕಡೆ ಹೇಗೆ ಅಂದರೆ ಇವಾಗ ಯೂಶ್ವಲಿ ಯಾವುದೇ ಒಂದು ಇಂಡಸ್ಟ್ರಿ ಅಂದರೂ ಒಂದು ಭಯ ಇರುತ್ತೆ, ನಮ್ಮ ಹೆಣ್ಮಕ್ಳು ಹೋಗ್ತಾರೆ ಯಾಕೆ ಬೇಕು ಅನ್ನೋದು ಎಲ್ಲರ ಕಡೆ ಇರುತ್ತೆ. ಅದಷ್ಟೇ ಎಕ್ಸ್ಪೋಸ್ ಆಗಿರಲ್ಲ ನಾವು. ಬಟ್ ನನಗೊಂದು ಥಾಟ್ ಇತ್ತು, ಓಕೆ ಎಲ್ಲರೂ ಹೇಳೋರು ಕೆಲವೊಬ್ರು ನಿಮ್ಮ ಮಗಳು ಚೆನ್ನಾಗಿದ್ದಾರೆ, ಏನಕ್ಕೆ ಆ ಕಡೆ ಮೂವಿ ಫೀಲ್ಡಲ್ಲೆಲ್ಲ ಕಳಿಸ್ಬಾರ್ದು. ಅವಕಾಶಗಳು ಬಂದರೆ ನಮಗೆ ಐಡಿಯಾ ಇರಲ್ಲ ಎಲ್ಲಿಂದ ಬರುತ್ತೆ ಕಾಂಟ್ಯಾಕ್ಟ್ಸ್ ಎಲ್ಲ, ಸರಿಯಾದ ಒಂದು ಸಾರ್ಟ್ ದಾರಿ ಗೊತ್ತಿರಲಿಲ್ಲ. ಬಟ್ ನನಗೆ ಹುಡ್ಕೊಂಡು ಬಂದಿದ್ದು ಅಂದರೆ ನಾನು ಇಂಟರ್ನ್ಶಿಪ್ ಮಾಡಬೇಕಾದ್ರೆ ನನಗೆ ಒಂದು ಕಾಲ್ ಬಂತು ಒಂದು ಚಾನಲಿಂದ, ಈ ಥರ ಆಡಿಷನ್ ಕೊಡ್ತೀರಾ BJ ಆಗಿ ಅದೊಂದು ಶೋ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನಾನು ಕೊಟ್ಟೆ. ಅಂದರೆ ನನಗೆ ಯೂಶ್ವಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋದು ತುಂಬ ಇಷ್ಟ ಇರೋದು, ಸುಮ್ಮನೆ ಮಾತಾಡೋದು ಈ ಥರ ಚಿಕ್ಕಳಿದಾಗೆಲ್ಲ ಮಾಡೋಳು. ಅದನ್ನ ಏನಕ್ಕೆ ನಾನು ಒಂದು ಸ್ವಲ್ಪ ಟ್ರೈ ಕೊಡಬಾರ್ದು ಅಂತ ನಾನು ಟ್ರೈ ಮಾಡಿದೆ. ಅದು ವರ್ಕೌಟ್ ಆಯಿತು. ಸೊ ಅದರಿಂದ ನನಗೆ ಸ್ಕ್ರೀನ್ ಅಂದರೆ ಏನು, ಓಕೆ ಒಂದು ಚಾನೆಲ್ಲು, ಓಕೆ ಅವ್ರು ಇಲ್ಲ ಇದಕ್ಕೆ ನೀವೇ ಹೋಸ್ಟು ಅಂತ ಮಾಡಿದ್ರು. ಆ ಒಂದು ಆಲ್ಮೋಸ್ಟ್ 6 months ನಡೀತು ಆ ಶೋ. ಸೊ ಅದಾದ ಮೇಲೆ ಅಂದರೆ ಅಗೇನ್ ನಾನು ಫ್ರೆಶರ್ ಆಗಿದೆ, ಭಯ ಇರ್ತಾಯಿತ್ತು. ಬಟ್ ಐ ವಾಂಟೆಡ್ ಟು ಫೇಸ್ ಇಟ್, ಏನೇ ಇರಲಿ ಕಲಿಯೋಣ, ಡಿಫ್ರೆಂಟ್ ಆಗಿದೆ ಅಂತ. ಅಲ್ಲಿಂದ ನನಗೆ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಮೂವಿ ಎಲ್ಲ ಬಂತು. ಸೊ ಬಟ್ ನಮ್ಮ ಮನೇಲಿ ಹೇಗೆ ಅಂದರೆ ಟೆಲಿವಿಷನ್ ಮಾಡು, ಮೂವಿ ಯಾಕೆ ನೋಡೋಣ ಅನ್ನೋದೊಂದು ಸ್ವಲ್ಪ ಇತ್ತು. ಬಟ್ ಅದಾದಮೇಲೆ ನಾನು ಟೆಲಿವಿಷನ್ ಮಾಡ್ತಾ 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 ಅದು ಎಲ್ಲೇ ಹೋದರೂ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೇಗಿರ್ತೀರ ಅನ್ನೋದೇ ಮುಖ್ಯ. ಸೊ ಅದು ಅರ್ತ್ಕೊಂಡ್ಮೇಲೆ ಅಫ್ಕೋರ್ಸ್ ನಾವು ಸ್ಟ್ರಿಕ್ಟ್ ಆಗಿದ್ರೆ ನಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ನನಗೆ ಓಕೆ ಮನೇಲಿ ಆಯ್ತು ಸರಿ ನೋಡೋಣ, ಮೂವೀಸ್ ನೋಡೋಣ, ಟ್ರೈ ಮಾಡೋಣ ಅಂದಾಗ ನಾನು ಟೆಲಿವಿಷನ್ ಸ್ವಲ್ಪ ಹಂಗೆ ಆ್ಯಕ್ಟಿವ್ ಹಾಕೋ ಅಂತ ಬಂದೆ. ಸೊ ಇವಾಗ ಕಂಪ್ಲೀಟಾಗಿ ನಾನು ಈ ಕಡೆ ಬಂದಿರೋದ್ರಿಂದ ಇದಕ್ಕೆ ನಾನು ಜಸ್ಟಿಫಿಕೇಷನ್ ಕೊಡಲೇಬೇಕು. ನಾನು ಆಟ ಆಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂದರೆ ಆಗಲ್ಲ. ಆ ಒಂದು ಜವಾಬ್ದಾರಿ, ಒಂದು ಸೀರಿಯಸ್ನೆಸ್ ಆ ಕೆಲಸದ ಮೇಲೆ ಇರಬೇಕು, ಶ್ರದ್ಧೆ. ಸೊ ಅದಕ್ಕೆ ನಾನು ಇದಕ್ಕೆ ಅಂತಲೇ ಒಂದು ಪ್ರೊಫೆಷ್ನಲ್ ನಾನು ಆ್ಯಕ್ಟಿಂಗ್ ಟ್ರೈನಿಂಗ್ ತೊಗೊಂಡು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಸೀರಿಯಲಲ್ಲಿ ಮುಂದುವರಿತಾ ಇದ್ದೀನಿ. ಹಾಗೆ ನಂದೊಂದು ಮೂವಿ ಬರ್ತಾ ಇದೆ ವಿದೂಷಕ ಅಂತ. ಸೊ ಅದು ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ. ಸೊ ಇದೆಲ್ಲ ಒಂದು